ಸೊ ಹೆಲೋ ಎವ್ರಿವನ್, ಕಾರ್ತಿಕ್ ಹಿಯರ್. ಸೈಲಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸೊ ಇವತ್ತಿನ ನಮ್ಮ ಟಾಪಿಕ್ಕು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಿನ ರೂಟಿನ ಬಗ್ಗೆ ಕಲಿಯೋಣ. ಓಕೆ, ಸೊ ರೂಟು, ಡಿಫ್ರೆಂಟ್ ಟೈಪ್ಸ್ ಆಫ್ ರೂಟ್ಸು, ರೂಟಿನ ಫಂಕ್ಷನ್ಸ್ ಏನೇನು ಬರುತ್ತೆ, ದೆನ್ ರೂಟ್ಸಿನ ರೀಜನ್ಸ್ ಯಾವ್ದಾವ್ದು ಬರುತ್ತೆ, ಮಾಡಿಫಿಕೇಶನ್ಸ್ ಏನೇನು ಬರುತ್ತೆ ರೂಟಲ್ಲಿ ಅನ್ನೋದನ್ನು ಈ ಟಾಪಿಕಲ್ಲಿ ಕಲಿಯೋಣ. ಓಕೆ, ಸೊ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಸಿಂಪಲ್ ಅಂತ ಕಾನ್ಸೆಪ್ಟನ್ನು ಇವತ್ತು ನಾವು ತಗೊಂಡಿರುವಂಥದ್ದು. ಸೊ ನಮ್ಮ ಇದೇ ರೀತಿ ವೀಡಿಯೋಸ್ಗಳು ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮೂರು ಸಬ್ಜೆಕ್ಟಿನ ವೀಡಿಯೋಸ್ಗಳು ನಿಮಗೆ ರೆಗ್ಯುಲರ್ ಆಗಿ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ, ಈ ವಿಡಿಯೋಸ್ಗಳು ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರಬೇಕು ಅಂತ ಹೇಳಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಮ್ಮ ಸ್ಲೈಡ್ಸ್ಗಳು, ನೋಟ್ಸ್ಗಳು, ಪಾಠ ಮಾಡುವಂಥ ಸ್ಲೈಡ್ಸ್ ಆ್ಯಂಡ್ ನೋಟ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಕಮ್ಯುನಿಟಿ ಚಾನಲ್ಗೆ ಹೋಗ್ಬೋದು. ಅಲ್ಲಿಂದ ಸ್ಲೈಡ್ಸ್ ಆ್ಯಂಡ್ ನೋಟ್ಸನ್ನು ಆಕ್ಸೆಸ್ ಮಾಡ್ಕೊಬೋದು. ಓಕೆ, ಸೊ ಹಾಗಿದ್ರೆ ನಮ್ಮ ಲೆಕ್ಚರ್ ಸೆಷನನ್ನು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಮಾರ್ಫಾಲಜಿ ಅನ್ನೋ ಒಂದು ಟರ್ಮ್ ಇದೆ. ಇಲ್ಲಿ ಮಾರ್ಫಾಲಜಿ ಅಂತ ಹೇಳಿದ್ರೆ ನೀವು ಭಾಳ ಸಲ ಎನ್ಕೌಂಟರ್ ಮಾಡಿರ್ಬೋದು. ಏನು ಮಾರ್ಫಾಲಜಿ ಅಂತ ಹೇಳಿದ್ರೆ ಬೇರೆ ಏನಿಲ್ಲ, ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಅನ್ ಆರ್ಗನಿಸಮ್ ಬೇಸಿಕಲಿ ಅಲ್ವಾ. ಒಂದು ಆರ್ಗನಿಸಮ್ನ ಎಕ್ಸ್ಟರ್ನಲ್ ಫೀಚರ್ಸ್ಗಳನ್ನ ನಾವು ಮಾರ್ಫಾಲಜಿಯಲ್ಲಿ ಸ್ಟಡಿ ಮಾಡ್ತೇವೆ. ಓಕೆ, ಸೊ ಪ್ಲಾಂಟಿನ ಕೇಸ್ ಬಂದಿರೋದ್ರಿಂದ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಸ್ಟ್ರಕ್ಚರ್ಸ್ ಆಫ್ ಅ ಪ್ಲಾಂಟ್. ಓಕೆ, ದೆನ್ ಫಸ್ಟಿಗೆ ನಾವು ಅದರಲ್ಲಿ ರೂಟನ್ನು ತಗೊಬೋದು. ಓಕೆ, ರೂಟ್ ಅನ್ನುವಂಥದ್ದು ಭಾಳ ಕ್ರೂಷಲ್ ಆದಂಥ ಒಂದು ಸ್ಟ್ರಕ್ಚರ್ ಒಂದು ಪ್ಲಾಂಟ್ನಲ್ಲಿ. ಅದು ಒರಿಜಿನೇಟ್ ಆಗುವಂಥದ್ದು ರ್ಯಾಡಿಕಲ್ನಿಂದ. ಓಕೆ, ಸೊ ರ್ಯಾಡಿಕಲ್ನಿಂದ ರೂಟು ಒರಿಜಿನೇಟ್ ಆಗುವಂಥದ್ದು, ಶೂಟ್ ಒರಿಜಿನೇಟ್ ಆಗುವಂಥದ್ದು ಪ್ಲುಮ್ಯೂಲ್ನಿಂದ. ಓಕೆ, ಸೊ ನಮಗೆ ರ್ಯಾಡಿಕಲ್ನಿಂದ ರೂಟ್ ಒರಿಜಿನೇಟ್ ಆದರೆ ಪ್ಲುಮ್ಯೂಲ್ನಿಂದ ಶೂಟ್ ಒರಿಜಿನೇಟ್ ಆಗುತ್ತೆ. ಓಕೆ, ಬಟ್ ನಮ್ಗೆ ಆಲ್ರೆಡಿ ಒಂದು ವಿಷಯ ಏನು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ರೂಟ್ ಅನ್ನುವಂಥದ್ದು ಬರೀ ರ್ಯಾಡಿಕಲಿಂದ ಮಾತ್ರ ಒರಿಜಿನೇಟ್ ಆಗಲ್ಲ, ಬೇರೆ ಜಾಗಗಳಿಂದನೂ ರೂಟು ಒರಿಜಿನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ರ್ಯಾಡಿಕಲಿಂದ ಒರಿಜಿನೇಟ್ ಆಗುವಂಥ ರೂಟನ್ನು ನಾವು ಬೇಸಿಕಲಿ ಪ್ರೈಮರಿ ರೂಟ್ ಅಂತ ಕರಿತೀವಿ. ಓಕೆ, ಸೊ ಪ್ರೈಮರಿ ರೂಟ್ ಬೇಸಿಕಲಿ ರ್ಯಾಡಿಕಲಿಂದ ಒರಿಜಿನೇಟ್ ಆಗುತ್ತೆ. ರ್ಯಾಡಿಕಲ್ನ ಒಂದು ಡೈರೆಕ್ಟ್ ಎಲಾಂಗೇಷನ್ ಆಗಿರುತ್ತೆ, ಏನು ಪ್ರೈಮರಿ ರೂಟು. ಓಕೆ, ಸೊ ಡೈರೆಕ್ಟ್ ಎಲಾಂಗೇಷನ್ ಆಫ್ ದ ರ್ಯಾಡಿಕಲ್. ಈ ರ್ಯಾಡಿಕಲಿಂದ ಪ್ರೈಮರಿ ರೂಟ್ ಒರಿಜಿನೇಟ್ ಆಗಿ ಅದಕ್ಕೆ ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ರೂಟ್ಗಳು ಬಂದಾಗ ಅದೊಂಥರ ಟ್ಯಾಪ್ ರೂಟ್ ಸಿಸ್ಟಮನ್ನು ತೋರಿಸುತ್ತೆ ಅಲ್ವಾ. ಟ್ಯಾಪ್ ರೂಟ್ ಸಿಸ್ಟಮ್ ಇರೋದು ಯಾವ ಪ್ಲಾಂಟ್ಸಲ್ಲಿ? ಡೈಕಾಟ್ ಪ್ಲಾಂಟ್ಸ್ಗಳಲ್ಲಿ ಇರುವಂಥದ್ದು. ಸೊ ಈ ಪ್ರೈಮರಿ ರೂಟ್ಗಳಿಗೆ ಸೆಕೆಂಡರಿ ಆದಂಥ ಅಪೆಂಡೇಜಸ್ಗಳು ಬರುತ್ತೆ. ಓಕೆ, ಸೆಕೆಂಡರಿ ಆದಂಥ ಅಪೆಂಡೇಜಸ್ಗಳು ಬಂದು ಸೊ ದ್ಯಾಟ್ ಈಸ್ ರೆಫರ್ ಟು ಅಸ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ರೂಟ್ಸ್ ಅಂತ ಕರಿಬೋದು. ಓಕೆ, ಸರಿ. ಸೊ ದಿಸ್ ಇಸ್ ಅಬೌಟ್ ರೂಟಿನ ರ್ಯಾಡಿಕಲ್ನಿಂದ ರೂಟ್ ಬರುತ್ತೆ. ಆ ರ್ಯಾಡಿಕಲಿಂದ ಬರುವಂಥ ರೂಟನ್ನು ನಾವು ಪ್ರೈಮರಿ ರೂಟ್ ಅಂತ ಕರಿತೀವಿ. ಆ ಪ್ರೈಮರಿ ರೂಟ್ಗಳಿಗೆ ಸೆಕೆಂಡರಿ ಆ್ಯಂಡ್ ಟರ್ಷರಿ ಆದಂಥ ಬ್ರಾಂಚಸ್ಗಳು ಸಹ ಸೈಡ್ಸಿಂದ ಲ್ಯಾಟ್ರಲಿ ಬರುವಂಥ ಅಪೆಂಡೇಜಸ್ಗಳು ಇರುತ್ತೆ. ಓಕೆ, ದೆನ್ ರೂಟ್ಸಲ್ಲಿ ಬೇಸಿಕಲಿ 2 ಟೈಪ್ಸ್ ಆಫ್ ರೂಟ್ಸನ್ನು ನಾವು ನೋಡುವಂಥದ್ದು ಅಲ್ವಾ. ಒಂದು ಟ್ಯಾಪ್ ರೂಟ್ ಸಿಸ್ಟಮ್ ಬರುತ್ತೆ, ಇನ್ನೊಂದು ಫೈಬ್ರಸ್ ರೂಟ್ ಸಿಸ್ಟಮ್ ಬರುತ್ತೆ. ಓಕೆ, ಸೊ ಪ್ರೈಮರಿ ರೂಟ್ಸು ಅದಕ್ಕೆ ಬ್ರಾಂಚಸ್ಗಳು ಬರುತ್ತೆ ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ರೂಟ್ಸ್ ಅಂತ ಹೇಳ್ಕೊಂಡು. ಸೊ ಇದು ಒಂದು ಪ್ರೈಮರಿ ರೂಟ್ ಆಗಿದ್ದರೆ ಈ ಪ್ರೈಮರಿ ರೂಟಿಗೆ ಲ್ಯಾಟ್ರಲಿ ಈ ಸೈಡ್ಸಿಂದ ನಮಗೆ ಬ್ರಾಂಚಸ್ಗಳು ಬರ್ತಾ ಹೋಗುತ್ತೆ. ಓಕೆ, ಸೆಕೆಂಡರಿ ಆ್ಯಂಡ್ ಟರ್ಷರಿ ರೂಟ್ಸ್ಗಳು ಒರಿಜಿನೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೆ ಎಕ್ಸಾಂಪಲ್ಸ್ ಯಾವ ಟೈಪ್ ಆಫ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ? ಡೈಕಾಟ್ಸ್ಗಳಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಇರುತ್ತೆ. ಎಕ್ಸಾಂಪಲ್ ಆಗಿ ಒಂದು ಡೈಕಾಟ್ ಪ್ಲಾಂಟ್ ಅನ್ನು ಕೊಟ್ಟಿದ್ದಾರೆ, ದಟ್ ಈಸ್ ಮಸ್ಟರ್ಡ್ ಪ್ಲಾಂಟ್ ಅನ್ನು ಕೊಟ್ಟಿದ್ದಾರೆ. ಓಕೆ, ದೆನ್ ಇನ್ನು ಮೋನೋಕಾಟ್ಸಿನ ಕೇಸಲ್ಲಿ ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ. ಓಕೆ, ಸೊ ಮೋನೋಕಾಟ್ಸಿನ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೈಮರಿ ರೂಟ್ ಅನ್ನುವಂಥದ್ದು ಶಾರ್ಟ್ ಲೀವ್ಡ್ ಆಗಿದ್ದು ಈ ಪ್ರೈಮರಿ ರೂಟು ಪ್ರೈಮರಿ ರೂಟ್ ಗೆಟ್ಸ್ ರೀಪ್ಲೇಸ್ಡ್ ಬೈ ಅ ಲಾರ್ಜ್ ನಂಬರ್ ಆಫ್ ರೂಟ್ಸ್ ಆಗುತ್ತೆ. ಈ ರೂಟ್ಸು ಬೇಸಿಕಲಿ ಬೇಸ್ ಆಫ್ ದ ಸ್ಟೆಮ್ ಇಂದ ಒರಿಜಿನೇಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಪ್ರೈಮರಿ ರೂಟ್ ಅನ್ನುವಂಥದ್ದು ರೀಪ್ಲೇಸ್ ಆಗಿ ಬೇಸ್ ಆಫ್ ದ ಸ್ಟೆಮ್ ಇಂದ ಸುಮಾರು ರೂಟ್ಗಳು ಒರಿಜಿನೇಟ್ ಆಗ್ತಾ ಹೋಗುತ್ತೆ. ಇಂಥ ಸಿಸ್ಟಮ್ ನಮಗೊಂದು ಫೈಬ್ರಸ್ ಆಗಿ ಕಾಣೋದ್ರಿಂದಾನೆ ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಇದನ್ನು ಕರೆಯುವಂಥದ್ದು. ಇದಿರುವಂಥ ಪ್ಲಾಂಟ್ಸ್ಗಳು ಮೋನೋಕಾಟ್ಸ್ಗಳಲ್ಲಿ ಇರುತ್ತೆ. ಸೊ ನಮಗೊಂದು ಎಕ್ಸಾಂಪಲ್ ಆಗಿ ವೀಟ್ ಪ್ಲಾಂಟನ್ನು ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ ವೀಟ್ ಪ್ಲಾಂಟ್ ಇಸ್ ಅ ಮೋನೋಕಾಟ್ ಪ್ಲಾಂಟ್. ಮೋನೋಕಾಟ್ಸಲ್ಲಿ ಫೈಬ್ರಸ್ ರೂಟ್ ಸಿಸ್ಟಮ್ ಇದ್ದರೆ ಡೈಕಾಟ್ಸಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಇರುತ್ತೆ. ಓಕೆ, ಮೋನೋಕಾಟ್ಸಲ್ಲಿ ಏನಾಗುತ್ತೆ? ಪ್ರೈಮರಿ ರೂಟ್ಸ್ ಅನ್ನುವಂಥದ್ದು ಶಾರ್ಟ್ ಲೀವ್ಡ್ ಆಗಿದ್ದು ದ್ಯಾಟ್ ಗೆಟ್ಸ್ ರೀಪ್ಲೇಸ್ಡ್ ಬೈ ಅ ಲಾರ್ಜ್ ನಂಬರ್ ಆಫ್ ರೂಟ್ಸ್. ಅದು ಬೇಸ್ ಆಫ್ ದ ಸ್ಟೆಮ್ ಇಂದ ಒರಿಜಿನೇಟ್ ಆಗುತ್ತೆ ಈ ಲಾರ್ಜ್ ನಂಬರ್ ಆಫ್ ರೂಟ್ಸು. ಇದು ನಡೆಯುವಂಥದ್ದು ಮೋನೋಕಾಟ್ಸ್ ಅಲ್ಲಿ. ಹಾಗಾಗಿ ಫೈಬ್ರಸ್ ಆಗಿ ನಮಗೆ ಕಾಣೋದ್ರಿಂದ ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ನಾವಿದನ್ನ ಕರಿತೇವೆ. ಎಕ್ಸಾಂಪಲ್ ಒಂದು ಮೋನೋಕಾಟ್ ಪ್ಲಾಂಟಿನ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದಟ್ ಈಸ್ ವೀಟ್ ಪ್ಲಾಂಟ್.
ಓಕೆ. ದೆನ್ ಇನ್ನು ರ್ಯಾಡಿಕಲ್ನಿಂದ ಒರಿಜಿನೇಟ್ ಆಗದೆ ಬೇರೆ ಪಾರ್ಟ್ಸ್ ಆಫ್ ದ ಪ್ಲಾಂಟಿಂದ ಒರಿಜಿನೇಟ್ ಆದರೆ ಅದನ್ನು ನಾವು ಅಡ್ವೆಂಟಿಷಿಯಸ್ ರೂಟ್ಸ್ ಅಂತ ಕರಿತೀವಿ. ಓಕೆ. ಸೊ ರೂಟ್ಸ್ ಅರೈಸ್ ಫ್ರಮ್ ಪಾರ್ಟ್ಸ್ ಅದರ್ ದ್ಯಾನ್ ದ ರ್ಯಾಡಿಕಲ್ ಇಂದ ಒರಿಜಿನೇಟ್ ಆದರೆ ಅದನ್ನು ನಾವು ಅಡ್ವೆಂಟಿಷಿಯಸ್ ರೂಟ್ಸ್ ಅಂತ ಕರಿತೀವಿ. ಈ ರೀತಿ ಅಡ್ವೆಂಟಿಷಿಯಸ್ ರೂಟ್ಸ್ ಇರುವಂಥ ಪ್ಲಾಂಟ್ಸ್ಗಳಿಗೆ ನಮಗೆ ಗ್ರಾಸ್, ಮಾನ್ಸ್ಟೆರಾ, ಬ್ಯಾನಿಯನ್ ಟ್ರೀ ಅಂತ ಎಕ್ಸಾಂಪಲ್ಸ್ಗಳು ಅವೈಲಬಲ್ ಆಗಿದೆ. ಓಕೆ. ಸೊ ರ್ಯಾಡಿಕಲ್ ಬಿಟ್ಟು ಬೇರೆ ಯಾವುದಾದ್ರೂ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಇಂದ ರೂಟ್ ಒರಿಜಿನೇಟ್ ಆದರೆ ಅದನ್ನು ನಾವು ಅಡ್ವೆಂಟಿಷಿಯಸ್ ರೂಟ್ಸ್ ಅಂತ ಕರಿತೇವೆ. ಓಕೆ. ಸೊ ಎಕ್ಸಾಂಪಲ್ಸ್ ಅಲ್ಲಿ ಗ್ರಾಸ್, ಮಾನ್ಸ್ಟೆರಾ ಅಂಡ್ ಬ್ಯಾನಿಯನ್ ಟ್ರೀ ಇದೆ ಅಲ್ವಾ. ಬ್ಯಾನಿಯನ್ ಟ್ರೀನ ಅಡ್ವೆಂಟಿಷಿಯಸ್ ರೂಟ್ಸ್ ಅನ್ನ ನಾವು ಬಹಳ ಜನ ನೋಡಿರ್ತೇವೆ. ಓಕೆ. ದೆನ್ ಫಂಕ್ಷನ್ಸ್ ಆಫ್ ಅ ರೂಟ್ ಸಿಸ್ಟಮ್. ರೂಟ್ಸಿನ ಕೆಲಸ ಏನು? ನಂಬರ್ 1 ಕೆಲಸ ಏನಾಗುತ್ತೆ, ಸಾಯಿಲಲ್ಲಿ ಗಟ್ಟಿಯಾಗಿ ಆ ಪ್ಲಾಂಟ್ ಆರ್ ಟ್ರೀಯನ್ನು ಹಿಡಿದಿಟ್ಕೊಳ್ಳುವಂಥದ್ದು ಅಲ್ವಾ. ಸೊ ಅದನ್ನೇ ನಾವು ಪ್ರಾಪರ್ ಆಂಕರೇಜ್ ಅಂತ ಕರೆಯುವಂಥದ್ದು. ಓಕೆ. ಸಾಯಿಲಲ್ಲಿ ಪ್ರಾಪರಾಗಿ ಆ ಪ್ಲಾಂಟನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂಥ ಕೆಲಸ ಆಂಕರೇಜ್. ಓಕೆನಾ. ಆ ಕೆಲಸವನ್ನು ಮಾಡೋದು ಯಾರು? ರೂಟ್ಸ್ ಮಾಡುತ್ತೆ. ಈ ರೂಟ್ಸ್ ಸಾಯಿಲಲ್ಲಿ ಪ್ರಾಪರಾಗಿ ಗಟ್ಟಿಯಾಗಿ ಹಿಡಿದಿಟ್ಕೊಂಡ್ರೆ ಮಾತ್ರ ಸಾಕ? ಇಲ್ಲ, ಅದು ವಾಟರ್ ಆ್ಯಂಡ್ ಮಿನರಲ್ಸನ್ನು ಸಾಯಿಲಿಂದ ಅಬ್ಸಾರ್ವ್ ಮಾಡ್ಕೊಬೇಕಾಗತ್ತೆ. ಅಬ್ಸಾರ್ವ್ ಮಾಡ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಸೊ ಒಂದು ಆಂಕರೇಜ್ ಫಂಕ್ಷನ್ ಬಂತು, ಇನ್ನೊಂದು ವಾಟರ್ ಆ್ಯಂಡ್ ಮಿನರಲ್ಸ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ಳುವಂಥ ಫಂಕ್ಷನ್ ಬಂತು. ಇವೆರಡು ಎಲ್ಲ ರೂಟ್ಸಿನ ಪ್ರೈಮರಿ ಅಂತ ಫಂಕ್ಷನ್ಗಳೇ ಬರುವಂಥದ್ದು. ಓಕೆ. ಬಟ್ ಕೆಲವೊಂದು ಕೇಸಲ್ಲಿ ರೂಟ್ಸ್ಗಳು ಮಾಡಿಫೈ ಆಗಿ ಫುಡ್ಡನ್ನು ಸ್ಟೋರ್ ಮಾಡುತ್ತೆ. ಓಕೆ. ಸೊ ಈ ರೀತಿ ಮಾಡಿಫಿಕೇಶನ್ಸ್ ಆಗಿ ಫುಡ್ಡನ್ನು ಸ್ಟೋರ್ ಮಾಡುವಂಥ ರೀತಿಯಲ್ಲಿರೋ ಕೆಲಸಗಳನ್ನು ಸಹ ರೂಟ್ ಮಾಡುತ್ತೆ. ದೆನ್ ಅಲಾಂಗ್ ವಿತ್ ದಟ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅನ್ನ ಸಿಂಥಸಿಸ್ ಮಾಡುತ್ತೆ. ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಲೈಕ್ ಲೆಟ್ಸ್ ಸೇ ಒಂದು ಎಕ್ಸಾಂಪಲ್ನ ನಾನು ಕೊಡ್ತೇನೆ. ದಟ್ ಈಸ್ ಸೈಟೋಕೈನಿನ್ಸ್. ಓಕೆ. ಸೈಟೋಕೈನಿನ್ಸ್ ರೂಟ್ ಸಿಂಥಸಿಸ್ ಮಾಡುವಂಥ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗೆ ಒಂದು ಎಕ್ಸಾಂಪಲ್. ಓಕೆ. ಇನ್ನು ರೀಜನ್ಸ್ ಆಫ್ ದ ರೂಟ್ಸಿಗೆ ಹೋಗೋಣ. ಓಕೆ. ಸೊ ಈ ಒಂದು ಸ್ಟ್ರಕ್ಚರಲ್ಲಿ ನಮಗೆ ರೂಟ್ಸಿನ ಡಿಫ್ರೆಂಟ್ ರೀಜನ್ಸ್ಗಳು ಯಾವ್ದು ಅನ್ನೋದ್ರ ಬಗ್ಗೆ ನೋಡಬೇಕಾಗತ್ತೆ. ಫಸ್ಟ್ಗೆ ನಾವು ರೂಟ್ ಕ್ಯಾಪ್ ಬರುತ್ತೆ. ರೂಟ್ ಕ್ಯಾಪ್ ಅನ್ನುವಂಥದ್ದು ಆ ಡಿವೈಡಿಂಗ್ ರೂಟ್ ಅಥವಾ ಒಂದು ಫ್ರೆಶ್ ಆಗಿರುವಂಥ ರೂಟ್ ಇದೆಯಲ್ಲ ಅದಕ್ಕೊಂದು ಸ್ವಲ್ಪ ಪ್ರೊಟೆಕ್ಟಿವ್ ಆದಂಥ ಲೇಯರಿಂಗ್ ಬೇಸಿಕಲಿ ರೂಟ್ ಕ್ಯಾಪ್ ಅನ್ನುವಂಥದ್ದು. ಓಕೆ. ಸೊ ಪ್ರೊಟೆಕ್ಟಿವ್ ಲೇಯರಿಂಗ್ ಇರುತ್ತೆ. ಆ ರೂಟ್ನ ತಲೆ ಮೇಲೆ ಒಂದು ಪ್ರೊಟೆಕ್ಟಿವ್ ಆದಂಥ ಲೇಯರಿಂಗ್ ಅನ್ನ ನಾವು ರೂಟ್ ಕ್ಯಾಪ್ ಅಂತ ಕರಿತೇವೆ. ದೆನ್ ಅದರ ಮೇಲೆ ಜಸ್ಟ್ ನಮಗೆ ಇಲ್ಲಿ ನಮಗೆ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಸಿಗ್ತಾ ಇದೆ. ಓಕೆ. ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಆ ಜಾಗದಲ್ಲಿ ರೂಟ್ಸಿನ ಆ ಪೋರ್ಷನ್ಸ್ ಅಲ್ಲಿ ಏನಾಗ್ತಾ ಇರುತ್ತೆ, ಸೆಲ್ ಡಿವಿಷನ್ಸ್ ರಿಪೀಟೆಡ್ಲಿ ನಡೀತಾ ಇರುತ್ತೆ. ಹೊಸ ಸೆಲ್ಗಳು ಅಲ್ಲಿಂದಾನೆ ಹುಟ್ಕೊಳ್ಳುವಂಥದ್ದು. ಓಕೆ. ಸೊ ಪ್ಲಾಂಟ್ಸ್ ನಮಗೆ ಮೆರಿಸ್ಟಮ್ಯಾಟಿಕ್ ರೀಜನ್ಸ್ ಇರುತ್ತಲ್ವಾ, ಮೆರಿಸ್ಟಮ್ಯಾಟಿಕ್ ರೀಜನ್ಸ್ ಅಲ್ಲಿ ಸೆಲ್ ಡಿವಿಷನ್ಸ್ಗಳು ನಡೀತಾ ಇರುತ್ತೆ ರಿಪೀಟೆಡ್ಲಿ. ಸೊ ಹೊಸ ಸೆಲ್ಗಳು ಹುಟ್ಕೊಳ್ಳುವಂಥ ಜಾಗ ಯಾವುದು? ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ರೂಟ್ ನಲ್ಲಿ ಹೊಸ ಸೆಲ್ಗಳು ಹುಟ್ಟುವಂಥ ಜಾಗವನ್ನೇ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಅಂತ ನಾವು ಕರೆಯುವಂಥದ್ದು. ಇನ್ನು ಸೆಲ್ಸ್ಗಳನ್ನ ಹುಟ್ಟಿದ ನಂತರ ರೀಜನ್ ಆಫ್ ಎಲಾಂಗೇಷನ್ ಬರುತ್ತೆ. ರೀಜನ್ ಆಫ್ ಎಲಾಂಗೇಷನ್ ಅಲ್ಲಿ ಆ ಹೊಸ ಸೆಲ್ಗಳು ಏನಿದೆಯಲ್ಲ, ನ್ಯೂ ಸೆಲ್ಸ್ ಹುಟ್ಟಿ ಆಯ್ತಲ್ವಾ. ಸೊ ಆ ನ್ಯೂ ಸೆಲ್ಸ್ಗಳು ಬೇಸಿಕಲಿ ಎನ್ಲಾರ್ಜ್ ಆಗ್ಲಿಕ್ಕೆ ಶುರು ಆಗುತ್ತೆ. ಎನ್ಲಾರ್ಜ್ ಅಂಡ್ ಎಲಾಂಗೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆ ಹೆಸರಲ್ಲೇ ಇದೆ ಹೆಚ್ಚು ಕಮ್ಮಿ. ಸೆಲ್ಸ್ಗಳು ಎನ್ಲಾರ್ಜ್ ಅಂಡ್ ಎಲಾಂಗೇಟ್ ಆಗಿ ಗ್ರಾಜುಯಲಿ ಡಿಫ್ರೆನ್ಶಿಯೇಟ್ ಆಗ್ಲಿಕ್ಕೆ ಶುರು ಮಾಡುತ್ತೆ. ಓಕೆ. ಡಿಫ್ರೆನ್ಶಿಯೇಟ್ ಆದಮೇಲೆ ರೀಜನ್ ಆಫ್ ಮೆಚುರೇಷನ್ ಅನ್ನೋ ರೂಟಿನ ಸ್ಟ್ರಕ್ಚರ್ ಅಲ್ಲಿ ಒಂದು ಪ್ರಾಪರ್ ರೂಟ್ ಅನ್ನುವಂಥದ್ದು ರೀಜನ್ ಆಫ್ ಮೆಚುರೇಷನ್ ಆ ಏರಿಯಾದಲ್ಲೇನೆ ನಮಗೆ ರೂಟ್ಸ್ಗಳ ಎಪಿಡರ್ಮಲ್ ಸೆಲ್ಸ್ಗಳಿಂದ ರೂಟ್ ಹೇರ್ಸ್ಗಳು ಹುಟ್ಟುಕೊಳ್ಳುವಂಥದ್ದು. ಓಕೆ. ರೀಜನ್ ಆಫ್ ಮೆಚುರೇಷನ್ ಅಲ್ಲಿರುವಂಥ ಆ ಪೋರ್ಷನ್ ಇರುವಂಥ ರೂಟಿಂದಾನೆ ನಮಗೆ ಪ್ರಾಪರ್ ಆಗಿ ರೂಟ್ನ ರೀತಿಯಲ್ಲಿ ಫಂಕ್ಷನ್ ಮಾಡುವಂಥ ಪ್ಲೇಸ್ ಇದು. ಓಕೆ. ಸೊ ರೂಟ್ನ ಫಂಕ್ಷನ್ ಏನು? ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಅಲ್ವಾ. ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಮಾಡಬೇಕು ಅಂತ ಹೇಳಿದ್ರೆ ರೂಟ್ ಹೇರ್ಸ್ಗೆ ಒಂದು ದೊಡ್ಡ ರೋಲ್ ಇದೆ. ಓಕೆ. ಸೊ ಹಾಗಾಗಿನೇ ರೀಜನ್ ಆಫ್ ಮೆಚುರೇಷನ್ ಅಲ್ಲಿ ಅದರ ಎಪಿಡರ್ಮಲ್ ಸೆಲ್ಸ್ ಇಂದ ರೂಟ್ ಹೇರ್ಸ್ಗಳು ಒರಿಜಿನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ. ಸೊ ನಮ್ಮ ಬೇಸಿಕಲಿ ಒಂದು ರೂಟ್ ಕ್ಯಾಪ್ ಇದೆ, ಒಂದು ಪ್ರೊಟೆಕ್ಟಿವ್ ಆದಂಥ ಲೇಯರಿಂಗ್, ಒಂದು ಪ್ರೊಟೆಕ್ಟಿವ್ ಎನ್ಕೇಸಿಂಗ್ ಇರುತ್ತೆ. ನಂತರ ನಮಗೆ ಆಕ್ಟಿವ್ ಸೆಲ್ ಡಿವಿಷನ್ ನಡೀತಿರುವಂಥ ಏರಿಯಾ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಹೊಸ ಸೆಲ್ಗಳು ಹುಟ್ಟುತ್ತಾ ಇರುತ್ತೆ. ಓಕೆ. ದೆನ್ ಈ ಹುಟ್ಕೊಂಡಂಥ ಹೊಸ ಸೆಲ್ಗಳು ಎಲಾಂಗೇಟ್ ಆಗಬೇಕು, ಎನ್ಲಾರ್ಜ್ ಆಗಬೇಕು, ಗ್ರ್ಯಾಜುವಲಿ ಡಿಫ್ರೆನ್ಶಿಯೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಎಲ್ಲಿ? ರೀಜನ್ ಆಫ್ ಎಲಾಂಗೇಷನ್ ಅಲ್ಲಿ. ಅದಾದಮೇಲೆ ಮೆಚ್ಯೂರ್ಡ್ ಆಗುತ್ತೆ ಸೆಲ್ಸು. ಮೆಚ್ಯೂರ್ಡ್ ಆಗುವಂಥ ಸೆಲ್ಸ್ ನಮಗೆ ಸಿಗುವಂಥದ್ದಲ್ಲಿ ರೀಜನ್ ಆಫ್ ಮೆಚುರೇಷನ್ ಅಲ್ಲಿ. ಓಕೆ. ಸೊ ರೀಜನ್ ಆಫ್ ಮೆಚುರೇಷನ್ ಅಲ್ಲಿ ರೂಟ್ ಸೆಲ್ಸ್ ಮೆಚ್ಯೂರ್ ಆದಮೇಲೆ
ಅದರ ಎಪಿಡರ್ಮಸ್ ಸೆಲ್ಸ್ ಇಂದೆಲ್ಲ ರೂಟ್ ಹೇರ್ಸು ಗ್ರೋ ಆಗಲಿಕ್ಕೆ ಶುರು ಆಗುತ್ತೆ. ಈ ರೂಟ್ ಹೇರ್ಸು ವಾಟರ್ ಆ್ಯಂಡ್ ಮಿನರಲ್ಸ್ ಅನ್ನು ಸಾಯಿಲಿಂದ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇದು ಬೇಸಿಕಲಿ ರೀಜನ್ಸ್ ಆಫ್ ರೂಟ್ಸ್ ಅಲ್ಲಿ ನಾವು 3 ಡಿಫ್ರೆಂಟ್ ಟೈಪ್ಸ್ ಆಫ್ ರೀಜನ್ಸ್ ಅನ್ನ ನೋಡಿದ್ವಿ. ಈ 3 ಡಿಫ್ರೆಂಟ್ ಟೈಪ್ಸ್ ಆಫ್ ರೀಜನ್ಸ್ ಅಲ್ಲಿ ಏನೇನು ಬೇಸಿಕ್ ಫಂಕ್ಷನ್ಸ್ ಬರುತ್ತೆ ಅನ್ನೋದನ್ನು ಸಹ ನಾವು ನೋಡಿದ್ವಿ. ಓಕೆ, ದೆನ್ ನಾವು ರೂಟ್ ಕ್ಯಾಪಿನ ಬಗ್ಗೆ ಹೋಗೋಣ. ಅದೊಂದು ಥಿಂಬಲ್ ಲೈಕ್ ಸ್ಟ್ರಕ್ಚರ್ ಅಂತ ಕರೀತಾರೆ, ಕವರಿಂಗ್ ದ ಏಪೆಕ್ಸ್ ಆಫ್ ದ ರೂಟ್. ಓಕೆ, ರೂಟಿನ ಟಿಪ್ ಏನಿದೆಯಲ್ಲ ಬೇಸಿಕಲಿ ಆ ರೂಟಿನ ಟಿಪ್ ಅನ್ನ ಕವರ್ ಮಾಡ್ತಾ ಇದೆ. ಇಲ್ಲೊಂದು ಇಮೇಜ್ ಇದೆ. ಬೇಸಿಕಲಿ ಇಲ್ಲಿ ಯಾರೋ ಬಟ್ಟೆಯನ್ನು ಹೊಲಿತಾ ಇದ್ದಾರೆ ಅಲ್ವಾ. ಬಟ್ಟೆನ ಹೊಲಿತಾ ಇರಬೇಕಾದ್ರೆ ಜಸ್ಟ್ ಮಿಸ್ ಆಗಿ ಸ್ಲಿಪ್ ಆಗಿ ಆ ಸೂಜಿ ಫಿಂಗರ್ಸ್ಗೆಲ್ಲ ಹೋಗೋದು ಬೇಡ ಅಂತ ಹೇಳ್ಕೊಂಡು ಒಂದು ಕವರಿಂಗ್ ಅನ್ನ ಹಾಕಿಟ್ಕೊಂಡಿದ್ದಾರೆ ಅಲ್ವಾ. ಸೊ ಒಂದು ಸಣ್ಣ ಕ್ಯಾಪ್ ಅನ್ನ ಹಾಕಿಟ್ಟಿದ್ದಾರೆ. ಸೊ ಆ ಕ್ಯಾಪ್ನ ಕೆಲಸವನ್ನ ಮಾಡುತ್ತೆ ರೂಟ್ ಕ್ಯಾಪ್. ಓಕೆ, ಇದೇ ಕ್ಯಾಪ್ನ ಕೆಲಸ, ಈ ಥಿಂಬಲ್ ಕ್ಯಾಪ್ ಇದೆಯಲ್ಲ ಇದೇ ಕ್ಯಾಪ್ನ ರೀತಿಯಲ್ಲಿ ಒಂದು ಸ್ವಲ್ಪ ಪ್ರೊಟೆಕ್ಟಿವ್ ಅಂತ ಫಂಕ್ಷನ್ ಏನಿದೆಯಲ್ಲ ಇದೇ ರೀತಿ ಸಾಯಿಲ್ ಇಂದ ರೂಟ್ ಗ್ರೋತ್ ಆಗ್ತಾ ಇರಬೇಕಾದ್ರೆ ಆ ಟಿಪ್ ಆಫ್ ದ ರೂಟ್ ಅನ್ನುವಂಥದ್ದು ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ಅದಕ್ಕೊಂದು ಪ್ರೊಟೆಕ್ಟಿವ್ ಕವರಿಂಗ್ ಅನ್ನ ಮಾಡುತ್ತೆ ರೂಟ್ ಕ್ಯಾಪ್. ಓಕೆ, ದೆನ್ ಫಂಕ್ಷನ್ ಅನ್ನುವಂಥದ್ದು ಅದೇನೆ, ಇಟ್ ಪ್ರೊಟೆಕ್ಟ್ಸ್ ದ ಟೆಂಡರ್ ಏಪೆಕ್ಸ್ ಆಫ್ ದ ರೂಟ್. ಟೆಂಡರ್ ಅಂತ ಹೇಳಿದ್ರೆ ಸ್ವಲ್ಪ ಹಸಿಯಾಗಿರುವಂಥ ರೂಟ್ಸ್ ಏನಿದೆಯಲ್ಲ, ಸೊ ಟೆಂಡರ್ ಅಂತ ಹೇಳಿದ್ರೆ ಬೇಸಿಕಲಿ ಹಸಿಯಾಗಿರುವಂಥ ಸಾಫ್ಟ್ ಆಗಿರುತ್ತೆ ಟೆಂಡರ್ ಏಪೆಕ್ಸ್. ಓಕೆ, ಸೊ ಹಾಗಾಗಿ ಆ ಏರಿಯಾನ ಪ್ರೊಟೆಕ್ಟ್ ಮಾಡುವಂಥದ್ದೇನೆ ಇದರ ರೂಟ್ ಕ್ಯಾಪಿನ ಫಂಕ್ಷನ್. ಓಕೆ, ಸಾಯಿಲ್ ಅಲ್ಲಿ ನಾವು ಕೈ ಸುಮ್ಮನೆ ಹಿಂಗೆ ಒಳಗಡೆ ನಾವು ಕೈ ಹಾಕ್ತಾ ಹೋಗ್ತಿದ್ದಂಗೆ ನಮ್ಗೆ ಅದು ಫೀಲ್ ಆಗುತ್ತೆ, ಆ ಗ್ರಿಟಿನೆಸ್ ಫೀಲ್ ಆಗುತ್ತೆ ಅಲ್ವಾ, ಸ್ವಲ್ಪ ನೋವಾಗುತ್ತೆ ನಮಗೆ. ಸೊ ಆ ರೀತಿಯಲ್ಲಿ ರೂಟ್ಸ್ ಸ್ಲೋ ಆಗಿ ಸಾಯಿಲಲ್ಲಿ ಗ್ರೋತ್ ಆಗ್ತಾ ಇರಬೇಕಾದ್ರೆ ಆ ಗ್ರಿಟಿ ಸಾಯಿಲ್ ಏನಿದೆಯಲ್ಲ, ಆ ಗ್ರಿಟಿ ಸಾಯಿಲ್ ರಫ್ ಆಗಿರೋಂಥ ಸಾಯಿಲು ಆ ಟೆಂಡರ್ ಏಪೆಕ್ಸ್ ಅನ್ನ ಹಾರ್ಮ್ ಮಾಡದೇ ಇರೋದಕ್ಕೋಸ್ಕರನೇ ಒಂದು ಪ್ರೊಟೆಕ್ಟಿವ್ ಕ್ಯಾಪ್ನ ರೀತಿಯಲ್ಲಿ ರೂಟ್ ಕ್ಯಾಪ್ ಫಂಕ್ಷನ್ ಮಾಡುವಂಥದ್ದು. ಓಕೆ, ದೆನ್ ನಾವು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನಾವು ಫಂಕ್ಷನ್ಸ್ ಎಲ್ಲ ನೋಡಿದ್ವಲ್ವಾ, ಇವಾಗ ಅದರ ಪ್ರಾಪರ್ ಡೆಫಿನೇಟಿವ್ ಆಗಿ ನಾವು ಅದನ್ನ ಕಲಿಯೋಣ. ಓಕೆ, ದೆನ್ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಒಂದು ಫ್ಯೂ ಮಿಲಿಮೀಟರ್ಸ್ ಅಷ್ಟೇ ದೊಡ್ಡದಾಗಿರುವಂಥದ್ದು. ಓಕೆ, ಬಹಳ ಸಣ್ಣದಾದಂಥ ಪೋರ್ಷನ್ಸ್ ಆಗಿರುತ್ತೆ, ಸ್ವಲ್ಪ ಫ್ಯೂ ಮಿಲಿಮೀಟರ್ಸ್ ಅಷ್ಟೇ ಇರುವಂಥದ್ದು. ಸೊ ಅಲ್ಲಿ ಆಕ್ಟಿವ್ ಡಿವಿಷನ್ ನಡೀತಾ ಇರುತ್ತೆ, ಆಕ್ಟಿವ್ ಸೆಲ್ ಡಿವಿಷನ್ಸ್ ನಡೀತಾ ಇರುತ್ತೆ. ಸೊ ಹಾಗೇನೆ ಡಿವೈಡ್ಸ್ ರಿಪೀಟೆಡ್ಲಿ ಅಂತ ಬರ್ದಿರುವಂಥದ್ದು. ದೆನ್ ವೆರಿ ಸ್ಮಾಲ್ ಆಗಿರುತ್ತೆ, ಥಿನ್ ವಾಲ್ಡ್ ಆಗಿರುತ್ತೆ, ಡೆನ್ಸ್ ಆದಂಥ ಪ್ರೋಟೋಪ್ಲಾಸಮ್ಸ್ ಆಗಿರುತ್ತೆ. ಹೊಸ ಸೆಲ್ಗಳಲ್ಲಿ ಸೆಲ್ ವಾಲ್ಸ್ ಎಲ್ಲ ಥಿನ್ ಆಗಿರುತ್ತೆ, ಪ್ರೋಟೋಪ್ಲಾಸಮ್ ಡೆನ್ಸ್ ಆಗಿರುತ್ತೆ. ಓಕೆ, ದೆನ್ ರೀಜನ್ ಆಫ್ ಎಲಾಂಗೇಷನ್ಗೆ ಬರಬೇಕು. ಓಕೆ, ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿಯಿಂದ ನಾವು ರೀಜನ್ ಆಫ್ ಎಲಾಂಗೇಷನ್ಗೆ ಬರ್ತಾ ಇದ್ದೀವಿ. ಇಲ್ಲಿ ಸೆಲ್ಸು ಪ್ರಾಕ್ಸಿಮಲ್ ಟು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಬೇಸಿಕಲಿ ಪ್ರಾಕ್ಸಿಮಲ್ ಅಂತ ಹೇಳಿದ್ರೆ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ನಡೆಯುವಂಥ ರೀಜನ್ಗೆ ಹತ್ತಿರವಾಗಿದೆ ಇದು ಅಂತ ಮೀನಿಂಗ್ ಬರುವಂಥದ್ದು. ಓಕೆ, ಸೊ ಇದರಲ್ಲಿ ರ್ಯಾಪಿಡ್ ಎಲಾಂಗೇಷನ್ ಆ್ಯಂಡ್ ಎನ್ಲಾರ್ಜ್ಮೆಂಟ್ ನಡೀತಾ ಇದೆ. ಹೊಸದಾಗಿ ಡಿವೈಡ್ ಆದಂಥ ಸೆಲ್ಸ್ಗಳು ಇವಾಗ ಎಲಾಂಗೇಟ್ ಆ್ಯಂಡ್ ಎನ್ಲಾರ್ಜ್ ಆಗ್ತಾ ಇದೆ, ಮತ್ತೆ ರೆಸ್ಪಾನ್ಸಿಬಲ್ ಫಾರ್ ಗ್ರೋತ್ ಆಫ್ ದ ರೂಟ್ ಇನ್ ಲೆಂತ್. ಓಕೆ, ಸೊ ಸೆಲ್ಸ್ ಡಿವೈಡ್ ಆಗೋದ್ರಿಂದ ಅಲ್ಲ ರೂಟಿನ ಗ್ರೋತ್ ಆಗುವಂಥದ್ದು. ಬೇಸಿಕಲಿ ರೂಟಿನ ಎಲಾಂಗೇಷನ್ ಪೋರ್ಷನ್ ಇದೆಯಲ್ಲ, ಆ ಹೊಸ ಸೆಲ್ಗಳೇನು ಪ್ರೊಡ್ಯೂಸ್ ಆಯ್ತಲ್ಲ ಆ ಸೆಲ್ಗಳು ದೊಡ್ಡದು ಎನ್ಲಾರ್ಜ್ ಆ್ಯಂಡ್ ಎಲಾಂಗೇಟ್ ಆಗ್ತಾ ಇರಬೇಕಾದ್ರೆ ಜಾಸ್ತಿ ಸ್ಪೇಸ್ ಅನ್ನು ಅದು ಕವರ್ ಮಾಡ್ಕೊತ ಹೋಗುತ್ತೆ, ಅದಕ್ಕೆ ರೂಟಿನ ಲೆಂತ್ ಅನ್ನುವಂಥದ್ದು ಹೆಚ್ಚಾಗುವಂಥದ್ದು. ಓಕೆ, ಸೊ ನಮ್ಮ ಯಾವ ಏರಿಯಾ ರೂಟಿನ ಗ್ರೋತ್ಗೆ ರೆಸ್ಪಾನ್ಸಿಬಲ್ ಆಗುವಂಥದ್ದು ರೀಜನ್ ಆಫ್ ಎಲಾಂಗೇಷನ್ ಆಗುತ್ತೆ. ಓಕೆ, ಈ ಎಲಾಂಗೇಷನ್ ಝೋನಲ್ಲಿರುವಂಥ ಸೆಲ್ಸ್ಗಳು ಗ್ರ್ಯಾಜುವಲಿ ಸ್ಲೋ ಆಗಿ ಡಿಫ್ರೆನ್ಶಿಯೇಟ್ ಆಗಿ ಮೆಚ್ಯೂರ್ ಆಗ್ತಾ ಹೋಗುತ್ತೆ. ಮೆಚ್ಯೂರ್ ಆದಂಥ ಪೋರ್ಷನ್ಸ್ ಎಲ್ಲ ರೀಜನ್ ಆಫ್ ಮೆಚ್ಯೂರೇಷನಲ್ಲಿ ಬರುತ್ತೆ. ಓಕೆನಾ, ದೆನ್ ಇನ್ನು ರೀಜನ್ ಆಫ್ ಮೆಚುರೇಷನ್. ಆ ಪ್ರಾಕ್ಸಿಮಲ್ ಅನ್ನೋ ವರ್ಡ್ ಮತ್ತೆ ರಿಪೀಟ್ ಆಯಿತು. ದಿಸ್ ಝೋನ್ ಇಸ್ ಪ್ರಾಕ್ಸಿಮಲ್ ಟು ದ ರೀಜನ್ ಆಫ್ ಎಲಾಂಗೇಷನ್. ಓಕೆ, ಸೊ ಈ ಪೋರ್ಷನ್ ನಾವು ರೀಜನ್ ಆಫ್ ಎಲಾಂಗೇಷನ್ ವಾಸ್ ಪ್ರಾಕ್ಸಿಮಲ್ ಟು ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಇರೋ ರೀಜನ್ ಅಂತ ಹೇಳಿದ್ವಲ್ವಾ. ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ನಡೆಯುವಂಥ ರೀಜನ್ಗೆ ಹತ್ತಿರವಾಗಿದ್ದರೆ ಇದು ದಿಸ್ ಪೋರ್ಷನ್ ರೀಜನ್ ಆಫ್ ಮೆಚುರೇಷನ್ ಇಸ್ ಪ್ರಾಕ್ಸಿಮಲ್ ಟು ರೀಜನ್ ಆಫ್ ಎಲಾಂಗೇಷನ್. ರೀಜನ್ ಆಫ್ ಎಲಾಂಗೇಷನ್ನ ಹತ್ತಿರದಲ್ಲಿ ರೀಜನ್ ಆಫ್ ಮೆಚುರೇಷನ್ ಇರುತ್ತೆ. ಓಕೆ, ಸೊ ಇದರಲ್ಲಿ ಸಮ್ ಆಫ್ ದ ಎಪಿಡರ್ಮಸ್ ಸೆಲ್ಸ್ ಅಂದ್ರೆ ಹೊರಗಡೆ ಇರುವಂಥ ಸೆಲ್ಸು ಫಾರ್ಮ್ ವೆರಿ ಫೈನ್ ಅಂಡ್ ಡೆಲಿಕೇಟ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ರೂಟ್ ಹೇರ್ಸ್. ಓಕೆ, ಈ ರೂಟ್ ಹೇರ್ಸ್ ಏನೇ ಬೇಸಿಕಲಿ ಅಬ್ಸಾರ್ಪ್ಷನ್ ಫಂಕ್ಷನ್ ಮಾಡುವಂಥದ್ದು. ಇಟ್ ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಸೊ ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ, ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್ ಅಂತ ಹೇಳ್ಕೊಂಡು.
ಓಕೆ. ಸೊ ಈ ರೀತಿ ಅಬ್ಸಾರ್ಪ್ಷನ್ ನ ಕೇಸ್ ಬಂದಾಗ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ನಾವು ಆನಿಮಲ್ಸ್ ನ ಕೇಸ್ ಅಲ್ಲಾದ್ರೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿರೋ ಮೈಕ್ರೋವಿಲ್ಲೆ ಇದೆಯಲ್ಲ, ಸೊ ಮೈಕ್ರೋವಿಲ್ಲೆನ ಫಂಕ್ಷನ್ ಏನು, ಬೇಸಿಕಲಿ ಸರ್ಫೇಸ್ ಏರಿಯಾನ ಜಾಸ್ತಿ ಮಾಡುತ್ತೆ. ಅಬ್ಸಾರ್ಪ್ಷನ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಕಡೆ ಆರ್ಗ್ಯಾನಿಸಮ್ಸ್ ಏನ್ ಮಾಡುತ್ತೆ, ಜಾಸ್ತಿ ಸರ್ಫೇಸ್ ಏರಿಯಾನ ಇಟ್ಕೊಂಡ್ರೆ ಜಾಸ್ತಿ ಏರಿಯಾ ಸಿಗುತ್ತಲ್ಲ ಅಬ್ಸಾರ್ವ್ ಮಾಡ್ಕೊಳ್ಳಿಕ್ಕೋಸ್ಕರ. ಸೊ ಅದಕ್ಕೆ ಆ ರೀತಿ ಮಾಡಿಫಿಕೇಶನ್ಸ್ ಅನ್ನ ತರುವಂತದ್ದು ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ. ಸೊ ಅನಿಮಲ್ಸ್ ನಲ್ಲಿ ಇದಕ್ಕೊಂದು ಎಕ್ಸಾಂಪಲ್, ಬೇರೆ ಬೇರೆ ಎಕ್ಸಾಂಪಲ್ಸ್ ಇದೆ, ಬಟ್ ನಮ್ಗೆ ಬೇಗ ತಲೆಯಲ್ಲಿ ಬರುವಂತದ್ದು ಮೈಕ್ರೋವಿಲ್ಲೆ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಅಲ್ವಾ. ನ್ಯೂಟ್ರಿಯನ್ಸ್ ಅನ್ನು ಅಬ್ಸಾರ್ವ್ ಮಾಡ್ಕೊಳ್ಳಿಕ್ಕೆ ಲಾರ್ಜರ್ ಸರ್ಫೇಸ್ ಏರಿಯಾ ಬರೋ ರೀತಿಯಲ್ಲಿ ಮಾಡಿಫೈಡ್ ಆಗಿರುತ್ತೆ. ರೂಟ್ ಹೇರ್ಸು ಅಷ್ಟೇನೆ, ಅದರ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಬ್ಸಾರ್ಪ್ಟಿವ್ ಫಂಕ್ಷನ್ ಇರೋದ್ರಿಂದ. ಓಕೆ. ದೆನ್ ಇನ್ನು ರೂಟ್ಸಿನ ಮಾಡಿಫಿಕೇಶನ್ಸ್ಗಳ ಬಗ್ಗೆ ನೋಡೋಣ. ಸೊ ನಾವು ರೂಟ್ಸಿನ ಫಂಕ್ಷನ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಫುಡ್ ಸ್ಟೋರೇಜ್ ಅನ್ನು ಮಾಡೋದ್ರಲ್ಲೂ ಸಹ ರೂಟಿಗೆ ಒಂದು ಫಂಕ್ಷನ್ ಇರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಲ್ವಾ. ಸೊ ಅದೇ ರೀತಿ ಮಾಡಿಫಿಕೇಶನ್ ಆಫ್ ರೂಟ್ ಅನ್ನುವಂಥದ್ದು ಸ್ಟೋರೇಜ್ ರಿಲೇಟೆಡ್, ಫುಡ್ ಅನ್ನ ಸ್ಟೋರ್ ಮಾಡೋ ರಿಲೇಟೆಡ್ ಬಂದ್ರೆ ಅದು ಸ್ಟೋರೇಜ್ ರೂಟ್ಸ್ ಆಗುತ್ತೆ. ಓಕೆ. ಸೊ ಅದರಲ್ಲಿ ನಮಗೆ ಟ್ಯಾಪ್ ರೂಟ್ಸ್ ಬರುತ್ತೆ. ಟ್ಯಾಪ್ ರೂಟ್ಸ್ ಅಲ್ಲಿ ಕ್ಯಾರೆಟ್ ಮತ್ತೆ ಟರ್ನಿಪ್ ಅನ್ನುವಂಥ ಪ್ಲಾಂಟ್ಸ್ಗಳು ಬೇಸಿಕಲಿ ಟ್ಯಾಪ್ ರೂಟ್ ಅಲ್ಲಿ ಫುಡ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳುತ್ತೆ. ದೆನ್ ಸ್ವೀಟ್ ಪೊಟ್ಯಾಟೊ ಅಂಡ್ ಅಸ್ಪ್ಯಾರಗಸ್ ಬೇಸಿಕಲಿ ಗೆಟ್ ಸ್ವೋಲನ್, ಊದ್ಕೊಳುತ್ತೆ. ಈ ಸ್ವೀಟ್ ಪೊಟ್ಯಾಟೊ ಮತ್ತೆ ಅಸ್ಪ್ಯಾರಗಸ್ ಅನ್ನುವಂಥದ್ದು ಅಡ್ವೆಂಟಿಷಿಯಸ್ ರೂಟ್ಸ್ ಗಳಲ್ಲಿ ಫುಡ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಅಡ್ವೆಂಟಿಷಿಯಸ್ ರೂಟ್ಸ್ ಅಂದ್ರೆ ಏನು, ರೂಟ್ಸ್ ಒರಿಜಿನೇಟಿಂಗ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಅದರ್ ದನ್ ದ ರಾಡಿಕಲ್. ಓಕೆ. ರಾಡಿಕಲ್ ಬಿಟ್ಟು ಬೇರೆ ಕಡೆಯಿಂದ ಬರುವಂತಹ ರೂಟ್ಸ್ ಅನ್ನು ನಾವು ಅಡ್ವೆಂಟಿಷಿಯಸ್ ರೂಟ್ಸ್ ಅಂತ ಕರಿತೀವಿ. ಆ ಅಡ್ವೆಂಟಿಷಿಯಸ್ ರೂಟ್ಸ್ ಮಾಡಿಫೈಡ್ ಆಗಿರುತ್ತೆ ಫುಡ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ. ಎಲ್ಲೆಲ್ಲಿ? ಅಸ್ಪ್ಯಾರಗಸ್ ಅಂಡ್ ಸ್ವೀಟ್ ಪೊಟ್ಯಾಟೋದಲ್ಲಿ. ಓಕೆ. ಸೊ ನಮ್ಮ ಟ್ಯಾಪ್ ರೂಟ್ ಡೈರೆಕ್ಟ್ ಆಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಸ್ಟೋರೇಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದಕ್ಕೆ ಎಕ್ಸಾಂಪಲ್ ಕ್ಯಾರೆಟ್ ಮತ್ತೆ ಟರ್ನಿಪ್. ಓಕೆ. ಅಡ್ವೆಂಟಿಷಿಯಸ್ ರೂಟ್ಸ್ ಬರುವಂಥದ್ದು ಅಸ್ಪ್ಯಾರಗಸ್ ಮತ್ತೆ ಸ್ವೀಟ್ ಪೊಟ್ಯಾಟೊ. ಇದೆಲ್ಲ ಏನು, ಸ್ಟೋರೇಜ್ ಆದಂತ ಸ್ಟೋರೇಜ್ಗಾಗಿ ಇರುವಂತ ಮಾಡಿಫಿಕೇಶನ್ಸ್ಗಳು. ಓಕೆ. ಎಕ್ಸಾಂಪಲ್ಸ್ ಕ್ಯಾರೆಟ್ ಇದೆ, ಟರ್ನಿಪ್ ಇದೆ. ಇವೆರಡರಲ್ಲೂ ಏನು, ಟ್ಯಾಪ್ ರೂಟ್ ಸ್ಟೋರೇಜ್ಗೆ ಇನ್ವಾಲ್ವ್ ಆದರೆ ಸ್ವೀಟ್ ಪೊಟ್ಯಾಟೊ ಅಂಡ್ ಅಸ್ಪ್ಯಾರಗಸ್ ಅಲ್ಲಿ ಏನು, ಅಡ್ವೆಂಟಿಷಿಯಸ್ ರೂಟ್ಸ್ಗಳು, ರಾಡಿಕಲ್ ಬಿಟ್ಟು ಬೇರೆ ಪಾರ್ಟ್ಸ್ಗಳಿಂದ ಬರುವಂಥ ರೂಟ್ಸ್ಗಳು ಸ್ಟೋರೇಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಓಕೆ. ದೆನ್ ನಾವು ಪ್ರಾಪ್ ರೂಟ್ಗೆ ಹೋಗೋಣ. ಈ ಪ್ರಾಪ್ ರೂಟ್ ಅನ್ನುವಂಥದ್ದು ಅಡ್ವೆಂಟಿಷಿಯಸ್ ರೂಟ್ಸಿನ ಮಾಡಿಫಿಕೇಶನ್. ಓಕೆನಾ. ಸೊ ಅಡ್ವೆಂಟಿಷಿಯಸ್ ರೂಟ್ಸಿನ ಒಂದು ಮಾಡಿಫಿಕೇಶನ್ ಆಗಿರುತ್ತೆ. ಬ್ಯಾನಿಯನ್ ಟ್ರೀಯಲ್ಲಿ ನಮಗೆ ಹ್ಯಾಂಗಿಂಗ್ ಆದಂಥ ರೂಟ್ಸ್ಗಳು ನಮಗೆ ಕಾಣಕ್ಕೆ ಸಿಗುತ್ತಲ್ವಾ, ಬ್ರಾಂಚಸ್ಗಳಿಂದ ರೂಟ್ಸ್ಗಳು ಹ್ಯಾಂಗ್ ಆಗಿ ಕೂತಿರುತ್ತೆ. ಓಕೆ. ಸೊ ಬೇಸಿಕಲಿ ಒಂದು ಟ್ರಂಕ್ ಇದ್ರೆ ಇದರಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಬಂದಿದೆ ಅಂತ ಅನ್ಕೊಳ್ಳೋಣ. ಈ ಬ್ರಾಂಚಸ್ಗಳಿಂದ ರೂಟ್ಸ್ಗಳು ಹ್ಯಾಂಗ್ ಆಗ್ತಾ ಬರುತ್ತೆ. ಈ ಹ್ಯಾಂಗಿಂಗ್ ರೂಟ್ಸ್ಗಳು ಲೆಟ್ಸ್ ಸೇ ನಮ್ಮ ಸರ್ಫೇಸ್ ಮಣ್ಣು ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಮಣ್ಣಿಗೆ ರೀಚ್ ಆಗಿದ ನಂತರ ಏನ್ ಮಾಡುತ್ತೆ, ಅಲ್ಲಿ ಕರೆಕ್ಟ್ ಆಗಿ ಆಂಕರೇಜ್ ಅನ್ನ ಕೊಟ್ಕೊಂಡು ಆ ಬ್ರಾಂಚಸ್ ಎಲ್ಲ ಬಹಳ ದೊಡ್ಡ ದೊಡ್ಡ ಬ್ರಾಂಚಸ್ ಇರುತ್ತಲ್ವಾ. ಬ್ಯಾನಿಯನ್ ಟ್ರೀ ಅನ್ನೋದು ಬಹಳ ದೊಡ್ಡ ಟ್ರೀ. ಸೊ ಅದರ ವೆಯ್ಟ್ ಅನ್ನ ಬಿಯರ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಆ ಬ್ರಾಂಚಸ್ ದೊಡ್ಡದಾಗ್ತಾ ಬರ್ತಿದ್ದಂಗೆನೆ ಅದರ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡೈರೆಕ್ಟ್ ಟ್ರಂಕ್ ಅಲ್ಲಿ ಬ್ರಾಂಚ್ ಹಿಡ್ಕೊಳಕ್ಕಾಗಲ್ಲ, ಮುರಿದು ಬೀಳಬಾರ್ದು ಅಂತ ಹೇಳ್ಕೊಂಡು ಆ ರೂಟ್ಸ್ಗಳು ಹ್ಯಾಂಗ್ ಆಗಿ ಡೈರೆಕ್ಟ್ ಆಗಿ ಸಾಯಿಲ್ಗೆ ಹೋಗಿ ಒಂದು ರೀತಿ ಪಿಲ್ಲರ್ನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಏನು, ಪ್ರಾಪ್ ರೂಟ್ಸ್ಗಳು. ಬ್ಯಾನಿಯನ್ ಟ್ರೀಯ ಪ್ರಾಪ್ ರೂಟ್ಸ್ಗಳ ಕೆಲಸ ಏನು, ಬ್ರಾಂಚಸ್ಗಳು ದೊಡ್ಡದಾಗ್ತಾ ಇದ್ದಂಗೆ ಅದ್ರ ವೆಯ್ಟ್ ಜಾಸ್ತಿಯಾಗಿ ಅದು ಮುರಿದು ಬೀಳದೆ ಇರೋದಕ್ಕೋಸ್ಕರ ಹ್ಯಾಂಗಿಂಗ್ ರೂಟ್ಸ್ ಅನ್ನ ಜನರೇಟ್ ಮಾಡುತ್ತೆ. ಹ್ಯಾಂಗಿಂಗ್ ರೂಟ್ಸ್ ಬಂದ್ಬಿಟ್ಟು ಸಾಯಿಲ್ಗೆ ಬಂದ್ಬಿಟ್ಟು ಪಿಲ್ಲರ್ನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದರ ವೆಯ್ಟ್ ಅನ್ನ ಹಿಡ್ಕೊಳ್ಳಿಕ್ಕೆ ಒಂದು ಪಿಲ್ಲರ್ನ ರೀತಿಯಲ್ಲಿ ಕೆಲಸ ಮಾಡುತ್ತೆ ಪ್ರಾಪ್ ರೂಟ್ಸ್ಗಳು. ಓಕೆ. ಸೊ ಇದು ಮೋಡಿಫಿಕೇಶನ್ ಆಫ್ ರೂಟ್ ಫಾರ್ ಅಡಿಷನಲ್ ಸಪೋರ್ಟ್ ಮೇನ್ಲಿ ಟು ಬ್ರಾಂಚಸ್. ಬ್ಯಾನಿಯನ್ ಟ್ರೀ ಅಂತ ದೊಡ್ಡ ಟ್ರೀಯಲ್ಲಿ, ಬೇಸಿಕಲಿ ಲಾರ್ಜ್ ಸೈಜ್ ಇರುವಂಥ ಟ್ರೀಯಲ್ಲಿ ಇಂಥ ಮಾಡಿಫಿಕೇಶನ್ಸ್ ಇಲ್ಲ ಅಂತ ಹೇಳಿದ್ರೆ ಬ್ರಾಂಚಸ್ ಹಂಗೆ ದೊಡ್ಡದಾಗ್ತಿದ್ದಂಗೆ ವೆಯ್ಟ್ ಜಾಸ್ತಿಯಾಗಿ ಮುರಿದು ಬಿದ್ದು ಬಿಡುತ್ತೆ. ಓಕೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಅಂತ ಒಂದು ಫಂಕ್ಷನ್. ಇದು ಅಡ್ವೆಂಟಿಷಿಯಸ್ ರೂಟ್ಸಿನ ಮಾಡಿಫಿಕೇಶನ್ ಆಗಿರುತ್ತೆ. ಓಕೆ. ದೆನ್ ನಾವು ಸ್ಟಿಲ್ಟ್ ರೂಟ್ಸ್ನ ಕೇಸಿಗೆ ಹೋಗೋಣ. ಸ್ಟಿಲ್ಟ್ ರೂಟ್ಸ್ ಅನ್ನುವಂಥದ್ದು ಸಪೋರ್ಟಿಂಗ್ ರೂಟ್ಸ್ ಆಗಿದ್ದು ಕಮ್ಮಿಂಗ್ ಔಟ್ ಆಫ್ ದ ಲೋವರ್ ನೋಟ್ಸ್ ಆಫ್ ದ ಸ್ಟೆಮ್ ಇದೆ. ಲೋವರ್ ನೋಟ್ಸ್ ಆಫ್ ದ ಸ್ಟೆಮ್ ಇದೆ. ಸ್ಟೆಮ್ ಅಂದ್ರೆ ರಾಡಿಕಲ್ ಬಿಟ್ಟು ಬೇರೆ ಪಾರ್ಟ್ಸ್ ಇಂದ ಬರೋದನ್ನ ಅಡ್ವೆಂಟಿಷಿಯಸ್ ರೂಟ್ಸ್ ಅಂತ ಕರಿತೀವಿ. ಅಡ್ವೆಂಟಿಷಿಯಸ್ ರೂಟ್ಸಿನ ಮತ್ತೊಂದು ಮಾಡಿಫಿಕೇಶನ್ ಸ್ಟಿಲ್ಟ್ ರೂಟ್ಸ್ ಅನ್ನುವಂಥದ್ದು. ಓಕೆ. ಸೊ ಸ್ಟೆಮ್ಮಿನ ಮಣ್ಣಿನ ಹತ್ರ ಇರುವಂತಹ ಸ್ಟೆಮ್ಮಿನ ಪೋರ್ಷನ್ಸ್ ಏನಿದೆಯಲ್ಲ, ಲೋವರ್ ನೋಟ್ಸ್ ಅಂತ ಕರೆಯುವಂಥದ್ದು ಅದೇನೆ. ಓಕೆ. ಸೊ ನಮ್ಮ ಪ್ಲಾಂಟ್ ಇದಿದೆ, ಸ್ಟೆಮ್ ಇದಿದ್ರೆ, ಸೊ ಇಲ್ಲಿ ಮಣ್ಣಿದೆ ಅಂತ ಅನ್ಕೊಂಡ್ರೆ ಕೆಳಗಡೆ ಪೋರ್ಷನ್ಸ್ಗಳಿಂದ ರೂಟ್ಸ್ಗಳು ಒರಿಜಿನೇಟ್ ಆಗುತ್ತೆ. ಲೋವರ್ ನೋಟ್ಸ್ ಆಫ್ ದ ಸ್ಟೆಮ್ ಅಂತ ಹೇಳಿದ್ರೆ ಅದೇನೆ ಮೀನಿಂಗು. ಓಕೆ. ಸೊ ಕೆಳಗಡೆ ಪೋರ್ಷನ್ಸ್ ಇಂದ ಒರಿಜಿನೇಟ್ ಆಗೋದ್ರಿಂದ ಲೋವರ್ ನೋಟ್ಸ್ ಆಫ್ ದ ಸ್ಟೆಮ್ ಅಂತ ಹೇಳ್ತೀವಿ. ಸೊ ಈ ರೀತಿ ಬರುವಂತ ರೂಟ್ಸ್ಗಳನ್ನ ನಾವು ಸ್ಟಿಲ್ಟ್ ರೂಟ್ ಅಂತ ಕರೆಯುವಂಥದ್ದು. ಎಕ್ಸಾಂಪಲ್ಸ್ ನಮಗೆ ಮೇಜ್ ಮತ್ತೆ ಶುಗರ್ ಕೇನ್ ಅಂತ ಪ್ಲಾಂಟ್ಸ್ಗಳು ಸಿಗುತ್ತೆ. ಓಕೆ. ಮೇಜ್ ಮತ್ತೆ ಶುಗರ್ ಕೇನ್ ಅಲ್ಲಿ ಅಡ್ವೆಂಟಿಷಿಯಸ್ ರೂಟ್ಸ್ಗಳು, ಸ್ಟೆಮ್ ಇಂದ ಒರಿಜಿನೇಟ್ ಆಗುವಂತ ರೂಟ್ಸ್ಗಳು ಸ್ಟಿಲ್ಟ್ ರೂಟ್ಸ್ ಆಗಿ ವರ್ಕ್ ಆಗುತ್ತೆ. ಓಕೆ.
ಇನ್ನು ನ್ಯೂಮ್ಯಾಟೋಫೋರ್ಸ್. ಓಕೆ, ನ್ಯೂಮ್ಯಾಟೋಫೋರ್ಸ್ ಆರ್ ಬೇಸಿಕಲಿ ಬ್ರೀದಿಂಗ್ ರೂಟ್ಸ್ಗಳು ಇವು. ಓಕೆ, ಸೊ ಬ್ರೀದಿಂಗ್ಗೋಸ್ಕರ ರೆಸ್ಪಿರೇಷನ್ಗೋಸ್ಕರ ಇರುವಂಥ ಇದು ಮಾಡಿಫಿಕೇಶನ್ಸ್ ಇದು. ಓಕೆನಾ, ಸೊ ಇದು ಯೂಶ್ವಲಿ ಸ್ವಾಂಪಿ ಆದಂಥ ಏರಿಯಾಸಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಸ್ವಾಂಪಿ ಅಂತ ಹೇಳಿದ್ರೆ ವಾಟರ್ ಲಾಕ್ಡ್ ಆದಂಥ ಏರಿಯಾಸ್ಗಳು. ಓಕೆ, ವಾಟರ್ ಲಾಕ್ಡ್ ಆಗಿರುವಂಥ ಏರಿಯಾಸ್ಗಳು, ನೀರು ತುಂಬಿ ಇರುವಂಥ ಏರಿಯಾಸ್ಗಳಿಗೆ ಸ್ವಾಂಪಿ ಏರಿಯಾಸ್ ಅಂತ ನಾವು ಕರೆಯುವಂಥದ್ದು. ಓಕೆ, ಚೆನ್ನಾಗೊಳ್ಳೆ ಕೆಸರು ಗದ್ದೆ ಆದಂಥ ಜಾಗಗಳಿಗೆ ಇರುವಂಥ ಅದಕ್ಕೆ ನಾವು ಸ್ವಾಂಪಿ ಏರಿಯಾಸ್ ಅಂತ ಕರೆಯುವಂಥದ್ದು. ಒಳ್ಳೆ ಕೆಸರು ಗದ್ದೆ ಆಗಿರಂಗೆ ಆಗಿರುತ್ತೆ, ಸಾಯಿಲಲ್ಲಿ ನೀರು ಪೂರ್ತಿ ತುಂಬಿರೋದ್ರಿಂದ ಭಾಳ ಕೆಸರು ಉಂಡೆಗಳ ಥರ ಆಗಿರುತ್ತೆ. ಓಕೆ, ಅಂಥ ಜಾಗಗಳಲ್ಲಿ ನಮಗೆ ನ್ಯೂಮ್ಯಾಟೋಫೋರ್ಸ್ ಅನ್ನೋ ಒಂದು ರೂಟ್ಸ್ಗಳು ಸಹ ಸಿಗುತ್ತೆ. ಓಕೆ, ಎಸ್ಪೆಷಲಿ ನಮಗೆ ಸಿಗುವಂಥದ್ದು ಓಕೆ ರೈಸೋಫೋರಾ ಮತ್ತು ಅವಿಸೇನಿಯಾ ಅನ್ನೋ ಟೈಪ್ ಆಫ್ ಪ್ಲಾಂಟ್ಸ್ಗಳು. ಈ ಪ್ಲಾಂಟ್ಸ್ಗಳೆಲ್ಲ ಮ್ಯಾಂಗ್ರೋವ್ಸ್ಗಳು. ಓಕೆನಾ, ಮ್ಯಾಂಗ್ರೋವ್ಸ್ ಅಂತ ನೀವು ಕೇಳಿರ್ಬೋದು. ಮ್ಯಾಂಗ್ರೋವ್ಸ್ ಅನ್ನುವಂಥದ್ದು ಸಾಲ್ಟ್ ಟಾಲರೇಟಿಂಗ್ ಆದಂಥ ಪ್ಲಾಂಟ್ಸ್ಗಳು. ಓಕೆ, ಸೊ ಹೈ ಸಲೈನ್ ಕಂಡೀಷನ್ಸ್ ಇದ್ದು ಸಹ ಉಪ್ಪಿನಂಶ ಜಾಸ್ತಿ ಇರುವಂಥ ಜಾಗಗಳಲ್ಲಿ ಬೇರೆ ಪ್ಲಾಂಟ್ಸ್ಗಳಿಗೆ ಈಸಿಯಾಗಿ ಸರ್ವೈವ್ ಆಗ್ಲಿಕ್ಕಾಗಲ್ಲ, ಬಟ್ ಮ್ಯಾಂಗ್ರೋವ್ಸ್ಗಳಿಗೆ ಸರ್ವೈವ್ ಆಗ್ಲಿಕ್ಕಾಗತ್ತೆ ಅಂಥ ಜಾಗಗಳಲ್ಲಿ. ಸೊ ಇಂಥ ಜಾಗಗಳಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ವಾಟರ್ ಲಾಕ್ಡ್ ಆಗಿರೋದ್ರಿಂದ ಇಲ್ಲಿ ಆಕ್ಸಿಜನ್ನ ಸ್ಕೇರ್ಸಿಟಿ ಇರುತ್ತೆ. ಆಕ್ಸಿಜನ್ ಸ್ಕೇರ್ಸಿಟಿ ಇರೋದ್ರಿಂದ ಅದಕ್ಕೇನೆ ಬ್ರೀದಿಂಗ್ಗೋಸ್ಕರ ಇರುವಂಥ ಒಂದು ಮಾಡಿಫಿಕೇಶನ್, ರೂಟ್ನ ಮಾಡಿಫಿಕೇಶನ್ ನ್ಯೂಮ್ಯಾಟೋಫೋರ್ಸ್. ಓಕೆನಾ, ಸೊ ಈ ನ್ಯೂಮ್ಯಾಟೋಫೋರ್ಸ್ ಅನ್ನುವಂಥದ್ದು ರೂಟ್ಸು ಗ್ರೌಂಡಿಂದ ಏನಾಗುತ್ತೆ, ಇದು ಗ್ರೌಂಡ್ ಆಗಿದ್ರೆ ರೂಟ್ಸ್ ಏನಾಗುತ್ತೆ ಬೇಸಿಕಲಿ ಗ್ರೌಂಡಿಂದ ಮೇಲ್ಗಡೆಗೆ ಬರುತ್ತೆ. ಓಕೆ, ಮೇಲ್ಗಡೆಗೆ ಒರಿಜಿನೇಟ್ ಆಗುತ್ತೆ. ಮೇಲ್ಗಡೆಗೆ ಒರಿಜಿನೇಟ್ ಆಗಿ ಇದರಲ್ಲಿ ಹೋಲ್ಸ್ ಇರುತ್ತೆ, ಪೋರ್ಸ್ ಇರುತ್ತೆ ಇದರಲ್ಲಿ ಈ ನಮ್ಮ ರೂಟ್ಸ್ಗಳಲ್ಲಿ. ಓಕೆ, ಸೊ ಈ ಪೋರ್ಸ್ಗಳನ್ನ ನಾವು ಲೆಂಟಿಸೆಲ್ಸ್ ಅಂತ ಕರಿತೀವಿ. ಓಕೆನಾ, ಸೊ ಈ ಲೆಂಟಿಸೆಲ್ಸ್ ಅನ್ನೋ ಪೋರ್ಸ್ಗಳಿರುತ್ತೆ. ಈ ಪೋರ್ಸ್ಗಳು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಗೋಸ್ಕರ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೊರಗಡೆ ಬಿಡುವಂಥ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇದೆಯಲ್ಲ, ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಗೋಸ್ಕರ ಇರುವಂಥ ಹೋಲ್ಸ್ಗಳನ್ನ ನಾವು ಲೆಂಟಿಸೆಲ್ಸ್ ಅಂತ ಕರಿತೀವಿ. ಈ ಲೆಂಟಿಸೆಲ್ಸ್ ಇರೋದಲ್ಲಿ ನ್ಯೂಮ್ಯಾಟೋಫೋರ್ಸ್ನ ಟೈಪ್ ಆಫ್ ರೂಟ್ಸ್ಗಳಲ್ಲಿ ಇರುತ್ತೆ. ಓಕೆನಾ, ಸೊ ನ್ಯೂಮ್ಯಾಟೋಫೋರ್ಸ್ನ ಬೇಸಿಕ್ ಫಂಕ್ಷನ್ ಏನು, ವಾಟರ್ ಲಾಕ್ಡ್ ಆದಂಥ ಸ್ವಾಂಪಿ ಆದಂಥ ಏರಿಯಾಸಲ್ಲಿ ವಾಟರ್ ಲಾಕ್ಡ್ ಆಗಿದೆ, ಅಲ್ಲಿ ಆಕ್ಸಿಜನ್ ಸ್ಕೇರ್ಸಿಟಿ ಇದ್ದಾಗ ಬ್ರೀದಿಂಗ್ಗೋಸ್ಕರ ಸರ್ಫೇಸ್ಗೆ ರೂಟು ಅಂಡರ್ಗ್ರೌಂಡ್ ಇಂದ ಸರ್ಫೇಸ್ ಮೇಲೆ ಬರ್ತಾ ಇದೆ. ಆ ಸರ್ಫೇಸ್ ಮೇಲೆ ಬಂದಂತ ರೂಟ್ ಅಲ್ಲಿ ಲೆಂಟಿಸೆಲ್ಸ್ ಅನ್ನೋ ಹೋಲ್ಸ್ ಇರುತ್ತೆ. ಆ ಹೋಲ್ಸು ಬ್ರೀದಿಂಗ್ಗೆ ಹೆಲ್ಪ್ ಮಾಡುತ್ತೆ, ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಎಸ್, ಹೆಲ್ಪ್ಸ್ ಟು ಗೆಟ್ ಆಕ್ಸಿಜನ್ ಫಾರ್ ರೆಸ್ಪಿರೇಷನ್. ಎಕ್ಸಾಂಪಲ್ಸ್ ಆಗಿ ರೈಸೋಫೋರಾ ಆ್ಯಂಡ್ ಅವಿಸೇನಿಯಾ ಅಂತ ಪ್ಲಾಂಟ್ಸ್ಗಳು ಬರುತ್ತೆ. ಇವೆಲ್ಲ ಮ್ಯಾಂಗ್ರೋವ್ಸ್ಗಳಿಗೆ ಎಕ್ಸಾಂಪಲು. ಈ ಮ್ಯಾಂಗ್ರೋವ್ ಪ್ಲಾಂಟ್ಸ್ಗಳು ನಾನು ಹೇಳಿದ್ನಲ್ಲ ಭಾಳ ಎಕೋಸಿಸ್ಟಮಲ್ಲಿ ಭಾಳ ಇಂಪಾರ್ಟೆನ್ಸ್ ಇರುವಂಥ ಪ್ಲಾಂಟ್ಸ್ಗಳು ಇದು. ಯಾಕೆಂತ ಹೇಳಿದ್ರೆ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುವಂಥ ಜಾಗಗಳಲ್ಲಿ ಬೇರೆ ಪ್ಲಾಂಟ್ಸ್ಗಳಿಗೆ ಈಸಿಯಾಗಿ ಸರ್ವೈವ್ ಆಗೋದಿಲ್ಲ. ಸೊ ಅಂಥ ಜಾಗಗಳಿದು ದಟ್ಟವಾಗಿ ಬೆಳೆಯುತ್ತೆ. ದಟ್ಟವಾಗಿ ಬೆಳೆದಾಗ ಆ ಕೋಸ್ಟ್ ಲೈನನ್ನು ಒಂದು ರೀತಿ ಪ್ರೊಟೆಕ್ಟ್ ಮಾಡುತ್ತೆ. ಸಾಯಿಲ್ ಎರೋಷನ್ ಎಲ್ಲ ಆಗುತ್ತಲ್ಲ, ಆ ಸಾಯಿಲ್ ಎರೋಷನ್ ಎಲ್ಲ ಆಗದಿರೋ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ಆ ಟೈಡ್ಸ್ ಎಲ್ಲ ಬಂದು ಹೊಡೆದಾಗ ಡೆನ್ಸ್ ಅಂತ ಫಾರೆಸ್ಟ್ನ ಒಂದು ಬ್ಯಾರಿಯರ್ ಇರೋದ್ರಿಂದ ಸಾಯಿಲ್ ಎರೋಷನ್ ಎಲ್ಲ ಬೇಗ ಆಗೋದಿಲ್ಲ. ಸೊ ಹಾಗಾಗಿನೇ ಸ್ಪೆಷಲ್ ಮಾಡಿಫಿಕೇಶನ್ಸ್ ಇದಕ್ಕೆ ಬೇಕಾಗುತ್ತೆ. ಹೈ ಸ್ಯಾಲಿನಿಟಿ ಕಂಡೀಷನ್ಸು, ಆಕ್ಸಿಜನ್ ಕಡಿಮೆ ಇದೆ, ವಾಟರ್ ಲಾಕ್ಡ್ ಆದಂಥ ಏರಿಯಾ, ಇಂಥ ಜಾಗಕ್ಕೋಸ್ಕರ ಎಲ್ಲ ಇರುವಂಥ ಒಂದು ಕೈಂಡ್ ಆಫ್ ಒಂದು ಹಾರ್ಡ್ ಕಂಡೀಷನ್ಸ್, ಹಾರ್ಶ್ ಕಂಡೀಷನ್ಸ್ ಅಲ್ಲಿ ಸರ್ವೈವ್ ಆಗುವಂಥ ಒಂದು ಪ್ಲಾಂಟ್ ಇದು. ಓಕೆ, ಸೊ ಎಕೋಸಿಸ್ಟಮ್ಗೆ ಬಹಳ ದೊಡ್ಡ ಇಂಪಾರ್ಟೆನ್ಸ್ ಇದೆ ನಮ್ಮ ಮ್ಯಾಂಗ್ರೋವ್ಸ್ಗಳಿಂದ ಎಲ್ಲ. ಓಕೆ, ಸರಿ. ಸೊ ದಿಸ್ ವಾಸ್ ಅಬೌಟ್ ರೂಟಿನ ಫಂಕ್ಷನ್ಸ್ ಅನ್ನು ನೋಡಿದ್ವಿ ನಾವು, ರೂಟಿನ ರೀಜನ್ಸ್ ಅನ್ನು ನೋಡಿದ್ವಿ. ಅಟ್ ದ ಸೇಮ್ ಟೈಮ್ ರೂಟಿನ ಮಾಡಿಫಿಕೇಶನ್ಸ್ ಬಗ್ಗೆನೂ ಸಹ ನಾವು ಕಲಿತ್ವಿ ಈ ಕ್ಲಾಸಲ್ಲಿ. ಸೊ ಇದೇ ರೀತಿ ಡಿಫ್ರೆಂಟ್ ವಿಡಿಯೋಸ್ಗಳು ಬರ್ತಾ ಇರಬೇಕು ಅಥವಾ ನಿಮಗೆ ಸಿಗ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ಸ್ಲೈಡ್ಸ್ಗಳೆಲ್ಲ ಬೇಕಿದ್ರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ನ ಲಿಂಕನ್ನು ಕ್ಲಿಕ್ ಮಾಡ್ಕೊಬೋದು. ವಾಟ್ಸಪ್ ಕಮ್ಯುನಿಟಿ ಚಾನಲ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಸ್ಲೈಡ್ಸನ್ನು, ನೋಟ್ಸನ್ನು ಆಕ್ಸೆಸ್ ಮಾಡ್ಕೊಳ್ಳಿ. Okay, so thank you for the class.